ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಗೆ ಪೂಜೆಯಲ್ಲಿ ಪ್ರಮುಖವಾದ ಸ್ಥಾನವನ್ನು ನೀಡಲಾಗಿದೆ. ಹೆಚ್ಚಾಗಿ ಮನೆಯಲ್ಲಿ ತೆಂಗಿನಕಾಯಿಯನ್ನು ಪುರುಷರೇ ಒಡೆಯುತ್ತಾರೆ, ಮಹಿಳೆಯರು ಒಡೆಯಬಾರದೆಂದು ಹೇಳಲಾಗುತ್ತದೆ. ದೇವಸ್ಥಾನಗಳಲ್ಲೂ ಮಹಿಳೆಯರು ತೆಂಗಿನಕಾಯಿ ಒಡೆಯುವುದು ನಿಷಿದ್ಧ. ಹಾಗಾದರೆ ಮಹಿಳೆಯರು ಏಕೆ ತೆಂಗಿನಕಾಯಿಯನ್ನು ಒಡೆಯಬಾರದು? ಅದರಲ್ಲೂ ಗರ್ಭಿಣಿ ಸ್ತ್ರೀಯರಂತೂ ತೆಂಗಿನಕಾಯಿಯನ್ನು ಒಡೆಯಲೇಬಾರದು ಎಂಬ ನಿಯಮವಿದೆ. ಮಹಿಳೆಯರು ಏಕೆ ತೆಂಗಿನಕಾಯಿ ಒಡೆಯಬಾರದು ಎನ್ನುವುದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತೆಂಗಿನಕಾಯಿ ಒಂದು ಬೀಜ ರೂಪದ ಹಣ್ಣು. ಮಹಿಳೆಯರು ಸಹ ಈ ಬೀಜ ರೂಪದಲ್ಲಿ ಸಂತತಿ ಜನ್ಮ ಕೊಡ್ತಾರೆ. ತೆಂಗಿನಕಾಯಿಯು ಗರ್ಭಧರಿಸುವ, ನಮ್ಮ ಬಯಕೆಯನ್ನು ಪೂರೈಸುವ ಒಂದು ಕಲ್ಪತರುವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದೇ ಕಾರಣಕ್ಕೆ ಮಹಿಳೆಯರಿಗೆ ತೆಂಗಿನಕಾಯಿ ಒಡೆಯುವುದು ನಿಷಿದ್ಧ ಎಂದು ಹೇಳಲಾಗುತ್ತೆ. ಮಹಿಳೆಯರು ತೆಂಗಿನಕಾಯಿ ಒಡೆದರೆ ಅವರ ಮಕ್ಕಳಿಗೆ ತೊಂದರೆಯಾಗಬಹುದು ಎಂಬ ನಂಬಿಕೆ ಇದೆ. ತೆಂಗಿನ ಬೀಜವನ್ನು ಸಂತತಿಯ ಒಂದು ರೂಪ ಎಂದು ಪರಿಗಣಿಸಲಾಗಿದೆ. ತೆಂಗಿನಕಾಯಿಯನ್ನು ಸರಿಯಾದ ರೀತಿಯಲ್ಲಿ ಬಳಸುವುದರಿಂದ ಶಿವನ ಆಶೀರ್ವಾದ ದೊರೆಯುತ್ತದೆ ಮತ್ತು ಭಕ್ತರ ಇಷ್ಟಾರ್ಥಗಳು ನೆರವೇರುತ್ತವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳ ಯೋಗ ಕೂಡಿ ಬರುತ್ತದೆ ಎಂದು ಹೇಳಲಾಗುತ್ತದೆ. ತೆಂಗಿನಕಾಯಿಯಲ್ಲಿ ತ್ರಿದೇವನ ಸಂಕೇತವೆಂದು ಪರಿಗಣಿಸಲಾಗಿದೆ. ಪೂಜೆಯಲ್ಲಿ ತೆಂಗಿನಕಾಯಿ ಇಡುವುದರಿಂದ ಲಕ್ಷ್ಮಿಯ ಕೃಪೆಗೆ ನಾವು ಪಾತ್ರರಾಗಬಹುದು. ವಾಸ್ತುಶಾಸ್ತ್ರದಲ್ಲೂ ಸಹ ತೆಂಗಿನಕಾಯಿಗೆ ಮಹತ್ವವಿದೆ. ಯಾವುದೇ ಶುಭ ಕಾರ್ಯವನ್ನು ಮಾಡುವ ಮೊದಲು ತೆಂಗಿನಕಾಯಿಯನ್ನು ನಾವು ಅರ್ಪಿಸ್ತೀವಿ. ಹಾಗಾಗಿ ಸ್ತ್ರೀಯರು ಗರ್ಭಿಣಿಯಾಗಿದ್ದಾಗ ಖಂಡಿತವಾಗಿ ನಾವು ತೆಂಗಿನಕಾಯಿಯನ್ನು ಒಡೆಯಬಾರದು ಎಂದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹೇಳಲಾಗುತ್ತದೆ. ತೆಂಗಿನಕಾಯಿ ಒಡೆಯೋದ್ರಿಂದ ನಮ್ಮ ಗರ್ಭದಲ್ಲಿರುವ ಶಿಶುವಿಗೆ ತೊಂದರೆ ಉಂಟಾಗುತ್ತದೆ ಎನ್ನುವ ಕಾರಣಕ್ಕೆ ತೆಂಗಿನಕಾಯಿಯನ್ನು ಗರ್ಭಿಣಿ ಸ್ತ್ರೀಯರು ಒಡೆಯಬಾರದು. ಹಾಗೂ ಮಕ್ಕಳನ್ನು ಪಡೆದಿರುವ ಮಹಿಳೆಯರು ಈ ತೆಂಗಿನಕಾಯಿಯನ್ನು ಒಡೆದರೆ ಮಕ್ಕಳಿಗೆ ತೊಂದರೆಯಾಗುತ್ತದೆ ಎನ್ನುವ ಉದ್ದೇಶಕ್ಕಾಗಿ ತೆಂಗಿನಕಾಯಿಯನ್ನು ಒಡೆಯಬಾರದು. ಅದು ಪ್ರಕೃತಿ ನಿಯಮಕ್ಕೆ ವಿರುದ್ಧವಾದದ್ದು ಎಂದು ಹೇಳಲಾಗುತ್ತದೆ. ಇದು ತೆಂಗಿನಕಾಯಿ ಹೊರಭಾಗದಲ್ಲಿ ಗಟ್ಟಿಯಾಗಿದ್ದರೂ ಒಳಭಾಗದಲ್ಲಿ ಮೃದುವಾಗಿರುತ್ತದೆ. ಹೀಗಾಗಿ ತೆಂಗಿನಕಾಯಿಯನ್ನು ಗರ್ಭಕ್ಕೆ ಹೋಲಿಸಲಾಗಿದೆ. ತೆಂಗಿನಕಾಯಿಯನ್ನು ಏತಕ್ಕಾಗಿ ಗರ್ಭಿಣಿಯರು ಒಡೆಯಬಾರದು ಎಂಬುದರ ಬಗ್ಗೆ ಮಾಹಿತಿ. ಧನ್ಯವಾದಗಳು.